ಹಲೋ ನಮಸ್ಕಾರ. ಡಿ ಕೆ ಶಿವಕುಮಾರ್ ಪರ್ವ ಆರಂಭ. ಇವತ್ತಿನ ಟೈಟಲ್ಲು ತುಂಬ ಜನಕ್ಕೆ ಇರಿಸು ಮುರಿಸು ಆಗ್ಬೋದು, ಇನ್ನು ತುಂಬ ಜನಕ್ಕೆ ಖುಷಿ ಆಗ್ಬೋದು. ನಮಗಂತೂ ಭಾಳ ದೊಡ್ಡ ಪ್ರಮಾಣದ ನಿರೀಕ್ಷೆ ಇದೆ, ಭರವಸೆ ಆ ಪ್ರಮಾಣದಲ್ಲಿಲ್ಲ. ಅದನ್ನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಚಡ್ಡಿಗಳ ತೊಡೆಯಲ್ಲಿ ನಡುಕ ಗುರು, ಕಾಂಗ್ರೆಸ್ ಅಸಲಿ ಆಟ ಈಗ ಶುರು. ಚಡ್ಡಿಗಳು ಅಂದರೆ ನಮ್ಮ ದೃಷ್ಟಿಯಲ್ಲಿ ಕೋಮುವಾದಿಗಳು. ಅದು ಹಿಂದೂ ಕೋಮುವಾದ ಇರ್ಬೋದು, ಮುಸ್ಲಿಂ ಕೋಮುವಾದ ಇರ್ಬೋದು, ಯಾವುದೇ ರೀತಿಯ ಕೋಮುವಾದ ಇದ್ದರೂ ಅದರ ವಿರೋಧಿಗಳು ಅವರನ್ನು ನಾವು ಚಡ್ಡಿಗಳು ಅಂತಲೇ ಕರೆಯೋದು. ಚಡ್ಡಿಗಳು ಅಂದರೆ ಕೋಮುವಾದ ಅಂತ ನಮ್ಮ ವಾದ. ಈಗ ಸಿದ್ದರಾಮಯ್ಯನವರು ಸುಮಾರು 3 ವರ್ಷಕ್ಕೂ ಅಧಿಕ ಕಾಲ ಈ ರಾಜ್ಯವನ್ನು ಆಳಿದ್ರು. ನಮಗೆ 2013ರಿಂದ 2018ರವರೆಗೆ ಇದ್ದಂತಹ ಸಿದ್ದರಾಮಯ್ಯ ಈಗ ಸಿಗಲಿಲ್ಲ. ಅಫ್ಕೋರ್ಸ್ ಸಿಗಲಿಲ್ಲ. ಆ ಸಿದ್ದರಾಮಯ್ಯನವರೇ ಬೇರೆ, ಈ ಸಿದ್ದರಾಮಯ್ಯನವರೇ ಬೇರೆ. ಅಂದರೆ ವೈಯಕ್ತಿಕವಾಗಿ ಆ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯ ಬೇರೆ ಅಲ್ಲ. ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ, ಸೈದ್ಧಾಂತಿಕ ವಿಚಾರದಲ್ಲಿ ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಸಿದ್ದರಾಮಯ್ಯನವರನ್ನು ನಾವು ಕಡೆಗಣಿಸೋಕ್ಕೂ ಆಗಲ್ಲ, ಹಗುರವಾಗಿ ಮಾತಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಆಡಳಿತದ ವಿಚಾರದಲ್ಲಿ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ 2013ರಿಂದ 2018ರವರೆಗೂ ನಮಗೆ ಸಿಕ್ಕಂಥ ಸಿದ್ದರಾಮಯ್ಯನವರಿಗೂ, ಈಗ 2023ರಿಂದ 2026ರವರೆಗೂ ನಮಗೆ ಸಿಕ್ಕಂಥ ಸಿದ್ದರಾಮಯ್ಯನವರಿಗೂ ವ್ಯತ್ಯಾಸ ಇದೆ. ಇದನ್ನು ಒಪ್ಕೊಳ್ಳೇಬೇಕು. ನಾವು ಯಾವುದೇ ವ್ಯಕ್ತಿಯನ್ನು ಪೂಜೆ ಮಾಡ್ತಾ ಯಾವುದೇ ತಪ್ಪನ್ನು ಅಥವಾ ಯಾವುದೇ ವಿಚಾರವನ್ನು ಮರೆತಂತೆ ನಡೆಸೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಪತ್ರಕರ್ತನಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಮಾತನಾಡುವ ಒಬ್ಬ ವ್ಯಕ್ತಿಯಾಗಿ ಎಲ್ಲವನ್ನು ಹೇಳಬೇಕಾಗುತ್ತೆ. ಸಿದ್ಧಾಂತ ಅಂತ ಬಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ತೂಕ ಬೇರೆ ಬೇರೆ, ಅವರ ವಿಚಾರವೇ ಬೇರೆ, ಇವರ ವಿಚಾರವೇ ಬೇರೆ. ಆದರೆ ಇಬ್ಬರೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠೆಯನ್ನು ತೋರಿದ ವ್ಯಕ್ತಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ವರ್ಚಸ್ಸಿಂದ ಕಾಂಗ್ರೆಸ್ ಇವತ್ತು 136 ಸ್ಥಾನಗಳನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಸಾರಥ್ಯದಲ್ಲಿ ಮತ್ತೆ ಸರ್ಕಾರ ಹೊಸ ನಿರೀಕ್ಷೆಯ ಜೊತೆಗೆ ಸಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾರಥ್ಯದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವೊಂದು ಬೆಳವಣಿಗೆಗಳನ್ನು ನಾವು ಮಾತಾಡಲೇಬೇಕು. ಮೊಟ್ಟ ಮೊದಲಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿ ಕೆ ಹರಿಪ್ರಸಾದ್ ಅವರು ಆಯ್ಕೆಯಾಗ್ತಾರೆ ಅನ್ನುವಂಥ ಸುದ್ದಿ ಇದೆ. ತುಂಬ ಜನ ಹೇಳ್ತಾ ಇದ್ರು ಒಂದು ಎಲೆಕ್ಷನ್ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ, ಇನ್ನು ಇವರ ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಅಧೋಗತಿ. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಸಂಘಟನೆ ಮಾಡಿದ್ದಕ್ಕೂ ಬಿ ಕೆ ಹರಿಪ್ರಸಾದ್ ಕೈಯಲ್ಲಿ ಸಂಘಟನೆ ಆಗೋದಕ್ಕೂ ವ್ಯತ್ಯಾಸ ಇದೆ. ಡಿ ಕೆ ಶಿವಕುಮಾರ್ ಈಸ್ ಬಿಸ್ನೆಸ್ ಮ್ಯಾನ್. ಹಣ ಎಲ್ಲಿಂದ ತರಬೇಕು, ಹೇಗೆ ತರಬೇಕು, ಹೇಗೆ ಖರ್ಚು ಮಾಡಬೇಕು, ಹೇಗೆ ಪಕ್ಷ ಕಟ್ಟಬೇಕು, ಬಂಡೆ ಅನ್ನೋ ಹೆಸರಿಗೆ ಪೂರಕವಾಗಿ ತಾಕತ್ತಿನ ಜೊತೆಗೆ ಪಕ್ಷವನ್ನು ಸಂಘಟಿಸಿ ಕಷ್ಟಪಟ್ಟು ಕಾಂಗ್ರೆಸ್ ಗಟ್ಟಿಯಾಗಿ ಕರ್ನಾಟಕದಲ್ಲಿ ನೆಲೆಯೂರುವಂತೆ ಮಾಡಿದ ಚಾಣಕ್ಯ ಡಿ ಕೆ ಶಿವಕುಮಾರ್. ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸಂಕಷ್ಟದಲ್ಲಿದ್ದಾಗ, ಸರ್ಕಾರ ರಚನೆಯ ಕಸರತ್ತು ನಡೀತಿದ್ದಾಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗ್ಬಿಟ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ರು. ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಸಂಘಟನೆಯ ಚತುರತೆಯೇ ಬೇರೆ. ಬಿ ಕೆ ಹರಿಪ್ರಸಾದ್ ಅವರು ಯಾವುದೋ ಒಂದು ಚುನಾವಣೆ ಗೆದ್ದಿಲ್ಲ. ಇವೆಲ್ಲ ಕೋಮುವಾದಿಗಳು ಸೈದ್ಧಾಂತಿಕವಾಗಿ ಅತ್ಯಂತ ಪ್ರಬಲ, ಸೈದ್ಧಾಂತಿಕವಾಗಿ ಅತ್ಯಂತ ಶಕ್ತಿಶಾಲಿ ಸೆಕ್ಯುಲರಿಸಮ್ನ ಬ್ರ್ಯಾಂಡ್ ಅಂತ ನಾವು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕರಿತೀವಿ. ಡಿ ಕೆ ಶಿವಕುಮಾರ್ ಅವ್ರಿಗಿರುವಂತಹ ಸಂಪತ್ತು ಬಿ ಕೆ ಹರಿಪ್ರಸಾದ್ ಅವರ ಹತ್ರ ಇಲ್ಲದೆ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗಿದ್ದಂತಹ ವ್ಯಾಪಾರದ ಚಾಣಕ್ಷತನ, ಚತುರತೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಇಲ್ಲದೆ ಇರ್ಬೋದು. ಆದರೆ ಸಿದ್ಧಾಂತ ಅಂತ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಇರುವ 2-3 ಮುಂಚೂಣಿಯಲ್ಲಿ ನಿಲ್ಲುವ ಸೈದ್ಧಾಂತಿಕ ನಾಯಕ ಅಂತಿದ್ರೆ ಅದು ಬಿ ಕೆ ಹರಿಪ್ರಸಾದ್ ಮಾತ್ರ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಅವರು ತುಂಬ ದೂರ ತಗೊಂಡು ಹೋಗಬೇಕು ಅಂದರೆ ಕೆಪಿಸಿಸಿ ಸಾರಥ್ಯ, ಕರ್ನಾಟಕ ರಾಜ್ಯ ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಬಿ ಕೆ ಹರಿಪ್ರಸಾದ್ ಅವರ ಆಯ್ಕೆ ಅತ್ಯಂತ ಸೂಕ್ತ ಮತ್ತು ಅತ್ಯಂತ ಪ್ರಸ್ತುತ ಆಗಬೇಕಾಗಿತ್ತು. ಅದಾಗಿದೆ. ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲ ಕಾಂಗ್ರೆಸ್ಸನ್ನೇ ಬೆಂಬಲಿಸ್ಕೊಂಡು ಬಂದವರು. ಬಿಕಾಸ್ ಆಫ್ ಬಿಜೆಪಿಯ ಕೋಮುವಾದದ ಸಿದ್ಧಾಂತದ ವಿರೋಧಿಗಳು ನಾವು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ನಮಗೆ ನಂಬಿಕೆ ಇತ್ತು ಮತ್ತು ಇದೆ.
ಆದರೆ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕತ್ವ, ಅವರ ವರ್ತನೆಗಳು ನಮಗೆ ತೀರಾ ಬೇಸರವನ್ನುಂಟು ಮಾಡಿತು. ಹಾಗಾಗಿ ನಮಗೆ ಸಮಯ ಸಿಕ್ಕಾಗೆಲ್ಲ, ಅವಕಾಶ ಸಿಕ್ಕಾಗೆಲ್ಲ ಕಾಂಗ್ರೆಸ್ ವಿರುದ್ಧ ನಾನು ಹಲವು ಬಾರಿ ಮಾತಾಡಿದ್ದೀನಿ, ಭಾಷಣಗಳನ್ನು ಮಾಡಿದ್ದೀನಿ. ಕಾಂಗ್ರೆಸ್ಸನ್ನು ಪ್ರೀತಿಸುವ, ಬೈಯುವ, ಕಾಂಗ್ರೆಸ್ಸನ್ನು ದೂಷಿಸುವ, ಪ್ರೀತಿಸುವ ಎಲ್ಲ ಹಕ್ಕುಗಳು ನಮಗಿದೆ. ಯಾಕಂದರೆ ಬೆಂಬಲಿಸ್ಕೊಂಡು ಬಂದಿದ್ದೀವಲ್ಲ. ಕೋಮುವಾದಿ BJPಯನ್ನು ವಿರೋಧಿಸೋದು ಅಂದರೆ ಇವರಿಗೆ ಲಾಭ, ಬೇರೆ ಪಕ್ಷಗಳೇ ಇಲ್ವಲ್ಲ ಇಲ್ಲಿ. JDS ಕೂಡ ಅವ್ರ ಕಡೆ ಸೇರ್ಕೊಂಡಾಯ್ತು. ಹೀಗಿರಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಈ ಕೋಮುವಾದಿಗಳ ಹಿಂಡು, ಕೋಮುವಾದಿ ಪತ್ರಕರ್ತರೆಲ್ಲ ಆ ಕಾಂಪೌಂಡಿನೊಳಗಡೆ ನಮಗೆ ಕಾಣಿಸ್ಕೊಂಡಾಗ, ಸಿಕ್ಕಾಗ, ಅವ್ರಿಗೆ ಮಾತ್ರ ಅನುಕೂಲಗಳಾಗ್ತಾ ಇದ್ದಾಗ, ಜೆನ್ಸಿಗಳನ್ನು, ಯೂತ್ಗಳನ್ನು, ಯುವ ಶಕ್ತಿಗಳನ್ನು ಅವರು ಹತ್ತಿರಕ್ಕೆ ಬಿಟ್ಟುಕೊಳ್ಳದಿದ್ದಾಗ ಒಂದಷ್ಟು ಬೇಸರಗಳಾಗಿದ್ದು ನಿಜ. ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಅವರ ನಡೆಗಳು ನಮಗೆ ತುಂಬ ಅಸಮಾಧಾನವನ್ನು ಉಂಟು ಮಾಡಿತ್ತು. ಅದನ್ನು ನಾವು ತೋರಿಸ್ಕೊಂಡ್ವಿ, ಹೇಳಿದ್ವಿ, ಭಾಷಣಗಳನ್ನು ಮಾಡಿದ್ವಿ, ಮುಲಾಜಿಲ್ಲದೆ ಖಂಡಿಸಿದ್ವಿ. ಅನುಮಾನವೇ ಬೇಡ. ಒಂದೇ ಒಂದು ಪ್ರಬಲ ಪಕ್ಷ, ಕೋಮುವಾದಿಗಳನ್ನು ಎದುರಿಸುವಂತಹ ಪಕ್ಷ ಸರಿಯಾದಂತಹ ಕೆಲವು ತೀರ್ಮಾನಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಎಡುತ್ತಿದೆಯಲ್ಲ, ಬೇಸರ ಆಗ್ತದೆ, ಬೈತೀವಿ, ಒಳ್ಳೆ ಕತೆ ಆಯ್ತು. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಹರಿಪ್ರಸಾದ್ ಅವರು KPCCಯ ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ, ಪರಮೇಶ್ವರ್ ಅವರು DCM ಆಗ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗ್ತಿದ್ದಾರೆ ಅಂತ. ಪರಮೇಶ್ವರ್ ಇಸ್ ಗುಡ್ ಜಾಬ್. ಅವರು ಹೋಮ್ ಮಿನಿಸ್ಟರ್ ಆಗಿ ತಕ್ಕ ಮಟ್ಟಿಗೆ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ. ಅವರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಬೇರೆ ಯಾರು ಏನು ಬೇಕಾದ್ರೆ ಹೇಳಿ, ನನಗಂತೂ ಪರಮೇಶ್ವರ್ ಅವರ ಕೆಲಸ ತೃಪ್ತಿಯಾಗಿದೆ, ಗುಡ್. ಬಟ್ ಕೆಲವೊಂದು ಅಗ್ರೆಸಿವ್ ಆದಂಥ ತೀರ್ಮಾನಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಪರಮೇಶ್ವರ್ ಅವರು ಹಿಂದೆಟ್ಟು ಹಾಕಿದ್ರ. ಒಂದಿಷ್ಟು ಎಲಿಮೆಂಟ್ಸ್ಗಳನ್ನು, ರೌಡಿ ಎಲಿಮೆಂಟ್ಸ್, ಸಂಘಟನೆ, ತತ್ವ, ಸಿದ್ಧಾಂತ ಇವುಗಳ ಹೆಸರಿನಲ್ಲಿ, ಧರ್ಮಗಳ ಹೆಸರಿನಲ್ಲಿ ಕೋಮುವಾದವನ್ನು ಮಾಡುತ್ತಿದ್ದಂಥ ರೌಡಿ ಎಲಿಮೆಂಟ್ಸ್ಗಳನ್ನು, ಪಿಂಪ್ಗಳನ್ನು, ರೋಗ್ಸ್ಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಇವರು ಫೇಲ್ಯೂರ್ ಆದ್ರ ಅನ್ನುವಂಥ ಒಂದಿಷ್ಟು ಅಸಮಾಧಾನಗಳು ಇದ್ದದ್ದು ಬಿಟ್ಟರೆ ಕೆಲವು ವಿಚಾರಗಳಲ್ಲಿ ಹಿ ಇಸ್ ಗುಡ್. ಈಗ ಪ್ರಿಯಾಂಕ್ ಖರ್ಗೆ ಅವರು ಈ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ರೌಡಿ ಎಲಿಮೆಂಟ್ಸು, ಈ ಕಮ್ಯುನಲ್ ಎಲಿಮೆಂಟ್ಸ್ಗಳು, ಈ ಕೋಮುವಾದಿ ಪಿಶಾಚಿಗಳಿದ್ವಲ್ಲ, ಅವರನ್ನು ಕಂಟ್ರೋಲ್ ಮಾಡೋ ವಿಚಾರದಲ್ಲಿ ನಾವು 6ನೇ ಗ್ಯಾರಂಟಿಯನ್ನು ತರ್ತೀವಿ, ಮಟ್ಟ ಹಾಕ್ತೀವಿ ಅಂತ. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನೊಂದು 2023ರಿಂದ ಇಲ್ಲಿವರೆಗೂ ಅವಕಾಶ ಸಿಕ್ಕಾಗೆಲ್ಲ ಕೋಮುವಾದಿಗಳ ವಿರುದ್ಧ ದಿಟ್ಟವಾಗಿ ಮಾತನಾಡುತ್ತಿದ್ದಂತಹ ಕೆಲವು ಕಾಂಗ್ರೆಸ್ಸಿನ ಮಂತ್ರಿಗಳಲ್ಲಿ, ಅಂದರೆ ಕಾಂಗ್ರೆಸ್ಸಿನ ನಾಯಕರಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಒಬ್ಬರು. ಒಂದು ಕಡೆ ಹರಿಪ್ರಸಾದ್, ಒಂದು ಕಡೆ ಪ್ರಿಯಾಂಕ್ ಖರ್ಗೆ. ಇವೆರಡೇ ಹೆಸರುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕೇಳಿಸ್ತಾ ಇತ್ತು. ಮತ್ತು ಇನ್ನು ಕೆಲವರು ಡ್ರಾಮಾಗಳು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನನಗೆ ಅಷ್ಟು ವಿಶ್ವಾಸ ಇಲ್ಲ. ಒಂದು ಕಡೆ ಕೋಮುವಾದವನ್ನು ಬೈತಾರೆ, ಅಂಬೇಡ್ಕರ್ ಅಂತಾರೆ, ಇನ್ನೊಂದು ಕಡೆ ಅದೇ ಕೋಮುವಾದಿಗಳಿಗೆ ಬಿಸ್ನೆಸ್ ಕೊಡ್ತಾರೆ. ಅವ್ರ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. ನಿಮ್ಮ ಕೋಮುವಾದಿಗಳಿಗೆ ಬಿಸ್ನೆಸ್ ಕೊಡ್ಕೊಂಡು ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಿದರೆ, ಶಕ್ತಿ ತುಂಬಿದ್ರೆ, ಅವರು ಇನ್ನೊಂದಿಷ್ಟು ಕೋಮುವಾದಿಗಳನ್ನು ಹುಟ್ಟಿಸ್ತಾರೆ. ಹಾಗಾಗಿ ನಿಮ್ಮ ಕೋಮುವಾದದ ವಿರುದ್ಧದ ತೌಡುಗಳನ್ನು ನಾವು ಒಪ್ಕೊಳ್ಳೋದಿಲ್ಲ, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ನ ನಾವು ನಿರಾಕರಿಸ್ತೀವಿ. ಕಾಂಗ್ರೆಸ್ನಲ್ಲಿ ಇದ್ದಾರೆ ಕೆಲವರು. ಆದರೆ ಪ್ರಿಯಾಂಕ್ ಖರ್ಗೆ ಕೋಮುವಾದಿಗಳ ವಿರುದ್ಧ ಒಂದು ದಿಟ್ಟವಾದ ಧ್ವನಿ, ಮುಲಾಜಿಲ್ಲದ ಧ್ವನಿ. ಚಡ್ಡಿಗಳ ವಿರುದ್ಧ ಅವರ ನಿಲುವು ಮತ್ತು ಸಿದ್ಧಾಂತ ಅತ್ಯಂತ ಸ್ಪಷ್ಟ. ಹೀಗಾಗಿ ಈಗ ಇದೇ ಪ್ರಿಯಾಂಕ್ ಖರ್ಗೆ ಅವರಿಗೂ ಹೋಮ್ ಕೊಡ್ತಾರೆ, ಅಂದರೆ ಗೃಹ ಸಚಿವರನ್ನಾಗಿ ಕಾಂಗ್ರೆಸ್ ಆಯ್ಕೆ ಮಾಡ್ತಾ ಇದೆ. ಬಟ್ ಅವ್ರು ಯಾಕೋ ಒಪ್ತಾ ಇಲ್ಲ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಯಾಕೆ ಒಪ್ಪಲ್ಲ? ಈಗ ಹಿಮಾಲಯ ಪರ್ವತವನ್ನು ನೋಡಿದ ತಕ್ಷಣ ಹತ್ಬೋದು ಅಂತ ಅನಿಸುತ್ತೆ. ಹತ್ತೋ ಪ್ರಯತ್ನ ಆದಾಗ ಇಷ್ಟು ಕಷ್ಟನಾ ಅಂತ ಅನಿಸಿದ್ರೆ, ನಮಗೆ ಹತ್ಬೋದು ಅಂತ ಅನಿಸಿದ್ದಕ್ಕೂ ಹತ್ತುವಾಗ ಇದು ಕಷ್ಟ ಅಂತ ಅನಿಸೋದಕ್ಕೂ ಭಾಳ ವ್ಯತ್ಯಾಸಗಳಿರ್ತವೆ. ದೂರ ನಿಂತು ಕೋಮುವಾದದ ವಿರುದ್ಧ ಮಾತಾಡೋದಕ್ಕೂ, ಈ ರೋಗ್ಸ್ಗಳ ಬಗ್ಗೆ ಮಾತಾಡೋದಕ್ಕೂ, ಆ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ ಏನಾದರೂ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನಿಸಿದೆಯಾ? ಐ ಡೋಂಟ್ ನೋ. ನೀವು ಹೋಮ್ ಮಿನಿಸ್ಟರ್ ಆಗಬೇಕು, DK ಶಿವಕುಮಾರ್ ಸಾರಥ್ಯದಲ್ಲಿ ಒಂದೊಳ್ಳೆ ಬೆಳವಣಿಗೆಗಳು ಆಗೋ ಲಕ್ಷಣ ಇದೆ. ಆ ಕಡೆ ರಾಹುಲ್ ಗಾಂಧಿ ಅವರ ಒತ್ತಾಸೆ, ಉದ್ದೇಶ ಬಹುಶಃ ಈ ಸಂಪುಟದಲ್ಲಿ ನಮಗೆ ಈಡೇರಬಹುದು. ಏನು ನಾನು ಫಾರ್ಮೇಟ್ಸ್ ಹೇಳಿದೆ, BK, DK, ಪ್ರಿಯಾಂಕ್, ಈ ವಿಚಾರ DCM ಆಗಿ ಪರಮೇಶ್ವರ್, ಸೊ ವೆರಿ ಗುಡ್. ಸೈದ್ಧಾಂತಿಕವಾಗಿ ಇವ್ರ ಬಗ್ಗೆ ನಮಗೆ ಅತ್ಯಂತ ಹೆಚ್ಚಿನ ನಂಬಿಕೆ ಇದೆ. DK ಶಿವಕುಮಾರ್ ಬಿಡಿ, ಅವರು ಡೆವಲಪ್ಮೆಂಟ್ ಕಡೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬಹುದು, ಸೈದ್ಧಾಂತಿಕವಾಗಿ ಅಲ್ಲದೆ ಇದ್ರು ಕೂಡ.
Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ಡಿ ಕೆ ಶಿವಕುಮಾರ್ ಅವರಿಂದ ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಆಗದೆ ಇರಬಹುದು, ಬಟ್ ಅಭಿವೃದ್ಧಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಒಂದು ಕಡೆ ಅವರು ಡೆವಲಪ್ಮೆಂಟ್ ಮಾಡ್ತಾ ಹೋದರೆ, ಈ ಕಡೆ ಪಿ ಕೆ ಮತ್ತು ಪ್ರಿಯಾಂಕು ಇವರೆಲ್ಲ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಕೆಲಸ ಮಾಡ್ತಾ ಹೋದರೆ ಬಹುಶಃ ಮುಂದಿನ ಅವಧಿಯಲ್ಲಿ 2028 ಹೊತ್ತಿಗೆ ಕಾಂಗ್ರೆಸ್ ಮತ್ತೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಲಿ, ಯಾವುದೇ ಹಿಂಜರಿತ ಬೇಡ, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋ ವಿಚಾರದಲ್ಲಿ ಡೆವಲಪ್ಮೆಂಟ್ ಕಾನ್ಸೆಪ್ಟ್ನಲ್ಲಿ ಡಿ ಕೆ, ಸಿದ್ಧಾಂತದ ಕಾನ್ಸೆಪ್ಟ್ನಲ್ಲಿ ಬಿ ಕೆ, ಈ ಕಾಂಬಿನೇಷನ್ ಭಾಳ ಚೆನ್ನಾಗಿ ವರ್ಕೌಟ್ ಆಗ್ತದೆ. ಇದರ ನಡುವೆ ಪ್ರಿಯಾಂಕ್ ಇನ್ನಿತರರು ಕೂಡ ಅವ್ರಿಗೆ ಸಿಕ್ಕಂಥ ಅವಕಾಶವನ್ನು, ಹೋಮಂತ ಅವಕಾಶವನ್ನು ಇಮಿಡಿಯೇಟಾಗಿ ಒಪ್ಕೊಂಡು ಅದನ್ನು ನಿಭಾಯಿಸಲಿ. ಸಿಕ್ಕಾಪಟ್ಟೆ ರಾಜ್ಯದಲ್ಲಿ ಶಾಂತಿ ಸಾಮರಸ್ಯವನ್ನು ಹಾಳು ಮಾಡುವಂಥ ಹುಳ ಹುಪ್ಪಟೆಗಳು ಓಡಾಡ್ತಿದ್ದಾವೆ. ಅವುಗಳನ್ನು ಮೊದಲು ಹೊಸಕಾಕಲಿ, ಅವುಗಳ ಬುಡವನ್ನು ಕಿತ್ತು ತೆಗಿಲಿ. ಆ ಬೇರುಗಳನ್ನು ಕಿತ್ತು ತೆಗೆದ್ರೆ ಮುಂದೆ ಎಲ್ಲ ದಾರಿಗಳು ಸುಗಮವಾಗುತ್ತೆ. ಒಂದೊಳ್ಳೆ ಸಮಾಜವನ್ನು, ಶಾಂತಿ ಪ್ರೀತಿ ತುಂಬಿದ, ಸೌಹಾರ್ದತೆ ತುಂಬಿದ, ಸಾರ್ವಭೌಮತ್ವ ಮತ್ತು ಸಂವಿಧಾನವನ್ನು ಉಳಿಸುವ, ಬೆಳೆಸುವ, ಒಪ್ಪುವ ಸಮಾಜ ನಮಗೆ ಬೇಕಾಗಿದೆ. ಅದನ್ನು ಕಟ್ಟುವ ನಿಟ್ಟಿನಲ್ಲಿ ಯಾರೇ ಕೆಲಸ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೇವೆ. ಸಣ್ಣ ವ್ಯತ್ಯಾಸ ಕಂಡು ಬಂದರೂ ನಾವು ನಿಮ್ಮ ವಿರೋಧಿಗಳೇ. ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದ್ರು ಕೂಡ ಅದನ್ನು ಖಂಡಿಸ್ತೀವಿ, ಸರಿ ಮಾಡಿದ್ರೆ ಒಪ್ತೀವಿ. ಬಿ ಜೆ ಪಿ ಆದರೂ ಅಷ್ಟೇ, ಒಳ್ಳೆ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡ್ತೀವಿ. ಬಟ್ ನಿಮ್ಮ ಸಿದ್ಧಾಂತದಲ್ಲಿ ಸಮಸ್ಯೆ ಇದೆ, ಕೋಮುವಾದಿಗಳು ನೀವು, ಅದಕ್ಕೆ ನಿಮ್ಮನ್ನು ಒಪ್ಪಲ್ಲ. ಕಾಂಗ್ರೆಸ್ಸು ಸೆಕ್ಯುಲರಿಸಮ್ ಸಿದ್ಧಾಂತವನ್ನು ಹೇಳುತ್ತೆ, ಹಾಗಾಗಿ ನಾವು ನಿಮ್ಮನ್ನು ಒಪ್ತೀವಿ, ನಿರಾಕರಿಸೋಕ್ಕೆ ಹೋಗಲ್ಲ. ಸಿದ್ಧಾಂತದ ಬಗ್ಗೆ ನಮಗೆ ನಂಬಿಕೆ ಇದೆ. ನಿಮ್ಮಲ್ಲಿ ಕೆಲವು ವ್ಯಕ್ತಿಗಳ ನಡವಳಿಗಳ ಬಗ್ಗೆ ನಮಗೆ ಅನುಮಾನ, ಅದು ಕಂಡು ಬಂದಾಗೆಲ್ಲ ಖಂಡಿಸಿದ್ದೀವಿ. ಈಗಲೂ ಅಷ್ಟೇ, ಕಾಂಗ್ರೆಸ್ಸಿನ ಸಿಂಪಥೈಸರ್ಗಳು ನಾವು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಕೊಳ್ಳೋರು ನಾವು. ನಾಳೆ ನಿಮ್ಮಿಂದ ಏನಾದರೂ ತಪ್ಪುಗಳಾಯ್ತಂದರೆ ಖಂಡಿತವಾಗ್ಲೂ ನಾವು ನಿಮ್ಮ ವಿರೋಧಿಗಳೇ, ಡೌಟೇ ಬೇಡ. ಇನ್ನು ಮಿಕ್ಕಂತೆ ಜಮೀರ್ ಅಹ್ಮದ್ ದಾವಣಗೆರೆ ಚುನಾವಣೆ ಅವ್ರು ಯಾರಿಗೋ ಕಾಲ್ ಮಾಡಿದ್ರು, ಇನ್ನಿತರ ವಿಚಾರದ ವಿವಾದಗಳಾಗ್ತಿದೆ. ಬಿಕಾಸ್ ಆಫ್ DCMನ ಕೇಳ್ತಾ ಇದ್ರು ಪೋಸ್ಟ್ನ, ಅಲ್ಪಸಂಖ್ಯಾತರ ಕೋಟದಿಂದ ಕೊಡಲೇಬೇಕಾದಂಥ ಸ್ಥಿತಿ ಇತ್ತು. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡಿರುವಂಥ ರೀತಿನ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ಆ ಸಂದರ್ಭದಲ್ಲಿ ಆಡಿಯೋ ವೈರಲ್ ಆಗಿದೆ, ಆ ಮೂಲಕ ಅವರನ್ನು ತಣ್ಣಗೆ ಕೂರಿಸಲಾಗಿದೆ. ಏನೇನೋ ಚರ್ಚೆಗಳಾಗ್ತಿದ್ದಾವಲ್ಲ, ಅದರ ಬಗ್ಗೆ ಒಂದು ಅದ್ಭುತವಾದ ವಿಮರ್ಶೆಯನ್ನು ನಾನು ಮಾಡಿದ್ದೀನಿ. ನಾಳೆ ಆ ಎಪಿಸೋಡ್ ನೋಡೋಣ. ಈಗ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ನಿಮ್ಮ ಸಾರಥ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಅದ್ಭುತವಾದಂಥ ಕೆಲಸಗಳನ್ನು ಮಾಡಲಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ. ಸೈದ್ಧಾಂತಿಕತೆಯಲ್ಲಿ ರಾಜಿ ಬೇಡ. 2028ಕ್ಕೆ ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡುವ ಮೂಲಕ ಮತ್ತೆ ಅಧಿಕಾರಕ್ಕೆ ಬನ್ನಿ. ಇಲ್ಲ ಭ್ರಷ್ಟಾಚಾರ, ಕೆಟ್ಟ ಕೆಲಸಗಳು, ಸಿದ್ಧಾಂತದಲ್ಲಿ ಸ್ಪಷ್ಟತೆ ಇಲ್ಲದೇ ಇದ್ದರೆ, ದುರಾಡಳಿತ ನಡೆಸಿದ್ರೆ ಖಂಡಿತವಾಗ್ಲಿ ನೀವು ಅಧಿಕಾರಕ್ಕೆ ಬರೋದು ಬೇಡ. ಹಾಗಂತ BJP ಯವರು ಬರೋದೇ ಬೇಡ. ಕೋಮುವಾದಿಗಳು, ಪರ್ಯಾಯ ಶಕ್ತಿಗಳು ಬರಲಿ, ಅದಕ್ಕೆ ಅವಕಾಶ ಕೊಡಲ್ಲ. ಒಂದೊಳ್ಳೆಯ ರೀತಿಯ ಆಡಳಿತವನ್ನು ನೀವು ಮಾಡ್ತೀರ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಮಾತಾಡೋಣ. ನಮಸ್ಕಾರ.